ಎಸ್ ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ದಿಸ್ ಇಸ್ ಅಕ್ಷಯ್ ಕಾರ್ಲಾ. ಇವತ್ತು ನಾವು ಮಾಡಕ್ ಹೊರಟಿರುವಂತ ರೆಸಿಪಿ, ನಾನು ಆಕ್ಚುಲಿ ಒಂದು ಫುಡ್ ಲ್ಯಾಬ್ ಅನ್ನುವಂತ ಹಿಂದಿ ಯೂಟ್ಯೂಬ್ ಚಾನಲ್ ಅಲ್ಲಿ, ಕುಕಿಂಗ್ ಚಾನಲ್ ಅಲ್ಲಿ ಚಿಲ್ಲಿ ಗಾರ್ಲಿಕ್ ಚಿಕನ್ ತವಾ ಫ್ರೈ ಅನ್ನೋ ರೆಸಿಪಿ ನೋಡಿದೆ. ಅದನ್ನ ನಮ್ಮ ಕಿಚನ್ ಅಲ್ಲೂ ಟ್ರೈ ಮಾಡ್ಕೊಂಡು ತಿಂದು ಅದರ ರಿವ್ಯೂ ಹೇಳೋಣ ಅಂತ ಹೊರಟಿದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ನಾವು ಪ್ರಾಸೆಸ್ಗೆ ಹೋಗೋಣ. ಸೊ ಫಸ್ಟ್ ನಾನು ಚಿಕನ್ ನ ಆಲ್ರೆಡಿ ಬೋನ್ಲೆಸ್ ಚಿಕನ್ ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ಲಿ ನಾನು ಚಿಕನ್ ಪೀಸಸ್ ನ ಈ ಬೌಲ್ ಒಳಗಡೆ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಆಡ್ ಮಾಡ್ಕೊಳ್ಳೋಣ ಟರ್ಮರಿಕ್, ಶುಂಠಿ, ಬೆಳ್ಳುಳ್ಳಿ ಅಂಡ್ ಹಸಿಮೆಣಸಿನಕಾಯಿ ಪೇಸ್ಟ್. ಸೊ ಆಲ್ಮೋಸ್ಟ್ 2 to 3 tablespoon ಹಾಕ್ತಾ ಇದ್ದೀನಿ. ಇದಕ್ಕೆ 1 tablespoon ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್, ಸಾಲ್ಟ್ ಆಲ್ಮೋಸ್ಟ್ ಒಂದು 1 tablespoon ಹಾಕಿದ್ದೀನಿ. 1 whole ನಿಂಬು. ಸೊ ಇನ್ನು ಇದನ್ನ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಸ್, ಚಿಕನ್ ಮ್ಯಾರಿನೇಷನ್ಗೆ ಇಟ್ಟಾಯ್ತು. ಸೊ ನಮ್ಮ ನೆಕ್ಸ್ಟ್ ಪ್ರಾಸೆಸ್ ಮಾಡುವ. ಸೊ ಚಿಲ್ಲಿ ಪೇಸ್ಟ್ ಮಾಡಬೇಕು ನಾವು. ನಾನು ಚಿಲ್ಲಿನ ಆಲ್ರೆಡಿ ಈ ತರ ಭಾಗ ಮಾಡಿಕೊಂಡು ಇದನ್ನ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಇದರಲ್ಲಿ 10 ಕಾಶ್ಮೀರಿ ಚಿಲ್ಲಿ ಇದೆ, ಕಾಶ್ಮೀರಿ ಲಾಲ್ ಮಿರ್ಚು. ಸೊ ಇದನ್ನ ಭಾಗ ಮಾಡ್ಕೊಂಡು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನ ಮಿಕ್ಸರ್ ಅಲ್ಲಿ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಎಸ್, ನಾವು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡ್ವಿ ಈ ಬಾಯ್ಲ್ಡ್ ರೆಡ್ ಚಿಲ್ಲಿನ. ಸೊ ಇನ್ನು ನಮ್ಮ ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಪ್ಯಾನ್ ಅನ್ನೋದಕ್ಕಿಂತ ತವಾ ಅಂತಾನೆ ಹೇಳೋಣ. ಸೊ ಈ ತವಾ ಇನ್ನು ಹೀಟ್ ಆಗಲಿ. ಹಾಗೆ ನಾನು ಹಾಕ್ತಾ ಇದ್ದೀನಿ ಆಯಿಲ್. ಸೊ ಆಲ್ಮೋಸ್ಟ್ ಒಂದು 4 to 5 tablespoon ಅಷ್ಟು ಇದೆಯಲ್ವ ಇದರಲ್ಲಿ. ಸೊ ಇನ್ನು ಆಯಿಲ್ ಹೀಟ್ ಆಗಕ್ಕೆ ಬಿಡೋಣ. ಎಸ್, ಆಯಿಲ್ ಬಿಸಿ ಆಗಿದೆ. ಇದ್ರ ಮೇಲೆ ನಾನು ಹಾಕೊಡ್ತಿದ್ದೀನಿ ಫೈನ್ ಆಗಿ ಚಾಪ್ ಮಾಡಿರುವಂತ ಗಾರ್ಲಿಕ್. ಆಲ್ಮೋಸ್ಟ್ 3 to 4 spoons ಗಾರ್ಲಿಕ್ ಇದೆ ಇದರಲ್ಲಿ. ಸೊ ಇದ್ರ ಮೇಲೆ ನಾನು ಹಾಕೊಳ್ತಾ ಇದ್ದೀನಿ ರುಬ್ಬಿರೋ ಅಂತ ಪೇಸ್ಟ್. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರ್ಬೇಕಿದು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ತಾ ಇರೋಣ. ಸೊ ಇದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ನಾನೊಂದು 1 tablespoon ಅಷ್ಟು ಸಾಲ್ಟ್. ಆಲ್ರೆಡಿ ಚಿಕನ್ ಅಲ್ಲಿ ಸಾಲ್ಟ್ ಇರೋದ್ರಿಂದ ಸ್ವಲ್ಪ ಗೇಜ್ ಮಾಡಿಕೊಂಡು ಹಾಕೋಬೇಕು. ಸೊ ಒಂದು ಅರ್ಧ ಲೆಮನ್ ಇದ್ರ ಮೇಲೆ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಮಸಾಲಾನ ಎಲ್ಲಿವರೆಗೂ ಬೇಯಿಸ್ಬೇಕು ಅಂದ್ರೆ ಇದರಲ್ಲಿರೋ ಹಸಿ ಫ್ಲೇವರ್ ಹೋಗೋವರೆಗೂ ಬೇಯಿಸ್ಬೇಕು. ಸಪೋಸ್ ಅದಕ್ಕಿಂತ ಮುಂಚೆನೆ ತಿಕ್ಕಾಯ್ತು ಅಂತ ಹೇಳಿದ್ರೆ ಇದ್ರ ಮೇಲೆ ಸ್ವಲ್ಪ ಬಿಸಿ ನೀರು ಆಡ್ ಮಾಡಿಕೊಂಡು ಮತ್ತೆ ಬಾಯ್ಲ್ ಮಾಡಿ. ಸೊ ಎಂಟೈರ್ ಇದ್ರ ಏನು ಹಸಿ ಫ್ಲೇವರ್ ಇದೆ ಅದು ಹೋಗೋ ತನಕ ನೀವು ಅದನ್ನ ತವಾ ಮೇಲೆ ಫ್ರೈ ಮಾಡ್ತಾ ಇರಬೇಕು. ಎಸ್, ಈ ಮಸಾಲ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಚಿಕನ್ನ ಇದ್ರ ಮೇಲೆ ಪ್ಲೇಸ್ ಮಾಡ್ಕೊಂಡು ಹೋಗೋಣ. ಎಸ್, ಈ ಮಸಾಲದ ಮೇಲೆ ನಮ್ಮ ಬೋನ್ಲೆಸ್ ಚಿಕನ್ ಪೀಸ್ನ ಪ್ಲೇಸ್ ಮಾಡ್ತಾ ಹೋಗೋಣ. ಎಸ್, ಆಲ್ಮೋಸ್ಟ್ ಒಂದು 2 to 3 minutes ಒಂದು ಸೈಡ್ ಫ್ರೈ ಆದಮೇಲೆ ಜಸ್ಟ್ ಮಸಾಲ ಹಿಡ್ಕೊಳ್ಳಿಕ್ಕೆ ಅಂತ ಇದನ್ನು ಫ್ಲಿಪ್ ಮಾಡೋಣ. ಇದಿನ್ನೂ ಕಂಪ್ಲೀಟ್ ಆಗಿ ಫ್ರೈ ಆಗಲಿಲ್ಲ, ಫ್ಲಿಪ್ ಮಾಡ್ತಾ ಹೋಗೋಣ. ಎಸ್, ಆಲ್ಮೋಸ್ಟ್ ಥಿಕ್ ಆಗ್ತಾ ಬಂತು. ಇದನ್ನು ಹೀಗೆ ಆವಾಗ ಪಲ್ಟಿ ಮಾಡ್ತಾ ಫ್ರೈ ಮಾಡ್ತಾ ಇರಬೇಕು. ಇನ್ನು ಕನ್ಸಿಸ್ಟೆನ್ಸಿ ಬಂದು ತವದಲ್ಲಿ ಫ್ರೈ ಆಗಬೇಕು. ನಾನು ಈ ಮಾಡೋ ಪ್ರಾಸೆಸ್ ಅಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಏನ್ ಮಾಡ್ದಪ್ಪ ಅಂತ ಹೇಳಿದ್ರೆ, ಮಸಾಲ ಫ್ರೈ ಆಗ್ಬೇಕಾದ್ರೆ ನಾನು ಇದಕ್ಕೆ ಕರ್ಡ್ ಹಾಕ್ಬೇಕಿತ್ತು, ಬಟ್ ಹಾಕ್ಲಿಲ್ಲ. ಸೊ ಆ ಮಿಸ್ಟೇಕ್ ನ ಸರಿ ಮಾಡಕ್ಕೆ ನಾನು ಇದಕ್ಕೆ ಆಕ್ಚುಲಿ ಒಂದು ಸೈಡ್ ಅಲ್ಲಿ ಕರ್ಡ್ ಹಾಕಿ ಅದನ್ನ ಮಸಾಲಾ ಜೊತೆ ಮಿಕ್ಸ್ ಮಾಡಿ ಫುಲ್ ಚಿಕನ್ಗೆ ಮಿಕ್ಸ್ ಮಾಡಿದೀನಿ ಇವಾಗ. ಸೊ ಕರ್ಡ್ ಡೈಲ್ಯೂಟ್ ಆಗಿದೆ ಇದ್ರ ಜೊತೆ. ಸೊ ನೋಡೋಣ, ಇನ್ನು ಐ ಥಿಂಕ್ ಒಂದು 10-15 ನಿಮಿಷ ಇದೇ ತರ ಫ್ರೈ ಮಾಡಿ ತಿಕ್ಕಾಗಿ ತವಾ ಫ್ರೈ ತರ ರೆಡಿ ಮಾಡ್ಕೋಬೇಕು. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಎಸ್, ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚಿಕನ್ ನ ಪದೇ 1 ನಿಮಿಷಕ್ಕೊಮ್ಮೆ ಪಲ್ಟಿ ಮಾಡ್ತಾ ಇದ್ದೀನಿ. ಮಸಾಲ ಫ್ರೈ ಆಗಿ ರೋಸ್ಟ್ ಆಗಿ ಆ ತವಾ ಫ್ರೈದು ಫ್ಲೇವರ್ ಬರಬೇಕು ಅಂತ. ಸೊ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಇನ್ನು 2 minutes ಅಲ್ಲಿ ರೆಡಿ ಆಗುತ್ತೆ. ಎಸ್, ನಮ್ಮ ಚಿಕನ್ ತವಾ ಫ್ರೈ ರೆಡಿ ಆಗಿದೆ. ಇದನ್ನ ನಾವು ಒಂದು ಬೌಲಿಗೆ ಹಾಕೊಳ್ಳೋಣ. ಘಮ ಘಮ ಅಂತಿದೆ. ತಿನ್ನೋದು ಒನ್ ಮೋರ್ ಅಂತ ಹೇಳ್ತಾ ಇರೋದೆ. ಏನಂತೀರಾ ಪ್ರೊಫೆಸರ್? ಇದ್ರ ಮೇಲೆ ಹಾಕೊಳ್ಳೋಣ ಕೊತ್ತಂಬರಿದು ಸ್ಟೆಮ್ಸ್, ಕೊತ್ತಂಬರಿ ಸೊಪ್ಪಿನ ಸ್ಟೆಮ್ಸ್. ಎಸ್, ನಮ್ಮ ಚಿಲ್ಲಿ ಗಾರ್ಲಿಕ್ ಚಿಕನ್ ತವಾ ಫ್ರೈ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ಎಸ್ ಪ್ರೊಫೆಸರ್, ಟೇಸ್ಟ್ ಮಾಡಲಿ ಅಷ್ಟೇ. ನೈಸ್.
ಸೂಪರ್. ಸ್ಪೈಸಿ ಉಂಡು. ಸ್ಪೈಸಿ ಉಂಟಾ? ಸ್ಪೈಸಿ ಕಮ್ಮಿ ಸೇಮ್ ತಂದೂರಿ ಲೆಕ್ಕ ಆಯ್ತು. ತಂದೂರಿ ಟೇಸ್ಟ್ ಬೈದಿನಿ. ನಾನು ಟೇಸ್ಟ್ ಮಾಡ್ತಿದ್ದೀನಿ. ಒನ್ ಮೋರ್ ಅನ್ಬೇಕು. ಊಟದ ಜೊತೆ ಮಾಡು. ನಾನು ಒಂದು ಪೀಸ್ ಟೇಸ್ಟ್ ನೋಡೋಣ ಅಂತ ಹೇಳಿದ್ರೆ 2 ಪೀಸ್ ಬಾಯಿ ಹಾಕೊಂಡು ನೈಸ್, ತುಂಬ ಚೆನ್ನಾಗಿದೆ. ಮನೇಲಿ ಟ್ರೈ ಮಾಡಿ ಇದೇ ಥರ. ಆ್ಯಂಡ್ ಟ್ಯಾಂಗಿ ಆಗಿದೆ, ಸ್ಪೈಸಿ ಆಗಿದೆ, ಎಲ್ಲಾನು ನೀಟಾಗಿ ಬ್ಲೆಂಡ್ ಆಗಿದೆ. ಒಂದು ಟೈಪ್ ತಂದೂರಿ ಟೇಸ್ಟ್ ಬರ್ತಾ ಇದೆ. ಚೆನ್ನಾಗಿದೆ, ಇದನ್ನು ಮನೇಲಿ ಟ್ರೈ ಮಾಡಿ. ಸೊ ನಮ್ಮ ಮೇಡಮ್ ಟ್ರೈ ಮಾಡಿ.